ಸಾಮಾನ್ಯ ಸಂಗತಿ ಅಲ್ಲ. ಆಮೇಲೆ ಡೆವಿಲ್ ಸಿನಿಮಾ ಬರಬೇಕು. ಪ್ರಕಾಶ್ ಡೆವಿಲ್ ಸಿನಿಮಾಕ್ಕೆ ಕೋಟಿ ಕೋಟಿ ಸುರಿದಿದ್ದಾರೆ. ಏನು ಮಾಡ್ಬೇಕು ಇವಾಗ? ಮಿಲನ ಪ್ರಕಾಶ್ ಸಂಕಷ್ಟದಲ್ಲಿದ್ದಾರೆ. ದರ್ಶನ್ಗೆ ಯಾವಾಗ ಬೇಲ್ ಸಿಗುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ. ಯಾಕಂದರೆ ಬೇಲ್ ಸಿಕ್ಕ ತಕ್ಷಣನೇ ಶೂಟಿಂಗ್ ಶುರುವಾಯಿತು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ವಿದೇಶದಲ್ಲಿ ನಡೀಬೇಕು ಶೂಟಿಂಗು. ಭಾಳ ಭರವಸೆ ಇಟ್ಕೊಂಡಿದ್ರು ಈ ಸಿನಿಮಾದ ಬಗ್ಗೆ. 30 ದಿನಗಳ ಕಾಲ ಬ್ಯಾಂಕಾಕ್ನಲ್ಲಿ ಶೂಟಿಂಗಿಗೆ ಪ್ಲಾನ್ ಮಾಡಲಾಗಿತ್ತು. ಫಿಕ್ಸ್ ಆಗಿತ್ತು ಡೇಟು. ಬೇಲ್ ಸಿಕ್ಕರೂ ಕೂಡ ವಿದೇಶಕ್ಕೆ ಹೋಗೋಕ್ಕೆ ಅವಕಾಶ ಸಿಗುತ್ತೆ ಇಲ್ವೋ ಯಾರಿಗೆ ಗೊತ್ತು. ಯಾಕಂದರೆ ದರ್ಶನ್ ಪಾಸ್ಪೋರ್ಟನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಹೀಗಾಗಿ ಮಿಲನ ಪ್ರಕಾಶ್ ಸಂಕಷ್ಟದಲ್ಲಿದ್ದಾರೆ. ಬರೀ ಇವರು ಮಾತ್ರ ಅಲ್ಲ, ಇವ್ರನ್ನ ನಂಬಿ ಯಾರ್ಯಾರು ಸಿನಿಮಾ ಮಾಡೋಕ್ಕೆ ಅಂತ ಹೊರಟಿದ್ರಲ್ಲ ಅವರೆಲ್ಲರಿಗೂ ಕೂಡ ಸಂಕಷ್ಟವೇ. ಸಾಲ ಸೋಲ ಮಾಡಿ ದುಡ್ಡು ಹಾಕಿರ್ತಾರೆ. ಏನು ಸಾಮಾನ್ಯ ಸಂಗತಿನಾ? ಬನ್ನಿ, ನಮ್ಮ ಪ್ರತಿನಿಧಿ ಮಂಗಳ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳ, ಬರೀ ಏನು ಅಂದರೆ ಮಿಲನ ಪ್ರಕಾಶ್ ಅವರ ಸ್ಥಿತಿ ಮಾತ್ರ ಅಲ್ಲ, ಇದು ಬೇರೆಯವ್ರದ್ದು ಕೂಡ ಇದೇ ಸ್ಥಿತಿನೇ. ಸಾಲು ಸಾಲು ಸಿನಿಮಾಗಳಿದ್ದು, ಜೊತೆಗೆ ಕೆಲವರು ಅಡ್ವಾನ್ಸನ್ನು ಕೂಡ ಕೊಟ್ಟಿದ್ರು, ಕೋಟಿ ಕೋಟಿ ಗಟ್ಟಲೆ. ಈಗ ಮುಂದಿನ ಕಥೆ ಏನು ಅಂತ, ಜೊತೆಗೆ ಏನು ಅಂದರೆ ಕನ್ನಡ ಚಿತ್ರರಂಗ ಇರೋದೇ ಒಂದು ಮುಷ್ಟಿಯಷ್ಟಿದೆ. ಅದರಲ್ಲೇ ಏನು ಅಂತಂದರೆ ಈ ಸೂಪರ್ ಹಿಟ್ ಸಿನಿಮಾಗಳು ಬರುವಂಥ ತುಂಬ ಕಡಿಮೆ ಆಗಿಬಿಟ್ಟಿದೆ. ಅತಂತ್ರ ಸ್ಥಿತಿಯಲ್ಲಿದೆ. ಇಂಥ ಸಂದರ್ಭದಲ್ಲಿ ಸ್ಟಾರ್ ಒಬ್ಬರು ಜೈಲೊಳಗಡೆ ಹೋದರು ಅನ್ನುವಂಥ ಸಂದರ್ಭದಲ್ಲಿ ನಿಜಕ್ಕೂ ನಿರ್ಮಾಪಕರು ಕಂಗೆಟ್ಟು ಹೋಗಿಬಿಡ್ತಾರೆ. ಅಂಥದ್ದೇ ಸ್ಥಿತಿ ಈಗ ಎದುರಾಗಿದೆ. ಏನಂತೀರಿ? ಹೌದು ರಂಗನಾಥ್, ನಿಜಕ್ಕೂ ಇದೊಂದು ರೀತಿ ದರ್ಶನ್ ಅಭಿಮಾನಿಗಳಿಗೆ ಒಂದು ರೀತಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ದರ್ಶನ್ ಅಭಿಮಾನಿಗಳು ಇವತ್ತಿಗೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಏನಂತಂದರೆ ಆದಷ್ಟು ಬೇಗ ದರ್ಶನ್ ಅವರು ಬೇಲ್ ಸಿಕ್ಕಿ ರಿಲೀಸ್ ಆಗಿ ಬಂದ್ಬಿಡ್ತಾರೆ. ಅದಾದ ನಂತರ ಶೂಟಿಂಗ್ ಫಾಸ್ಟಾಗಿ ಮಾಡಿಬಿಡ್ತಾರೆ. ಡಿಸೆಂಬರ್ ಅಥವಾ ಜನವರಿಗೆ ಸಿನಿಮಾ ರಿಲೀಸ್ ಆಗೋಗ್ಬಿಡುತ್ತೆ. ನಾವು ಡೆವಿಲ್ನ ಕಣ್ತುಂಬಿಕೊಳ್ಬಿಡ್ತೀವಿ ಅಂತ ಅಂದ್ಕೊಳ್ತಿದ್ದಾರೆ. ಆದರೆ ಇವತ್ತಿಗೂ ಸಹ ದರ್ಶನ್ಗೆ ಯಾವಾಗ ಬೇಲ್ ಸಿಗುತ್ತೆ ಅನ್ನೋದು ಗೊತ್ತೇ ಇಲ್ಲ. ಅಂದರೆ 3 ತಿಂಗಳ ಮೇಲೆ ಸಿಗ್ಬೋದು, ಅದಾದ ನಂತರ 6 ತಿಂಗಳ ಮೇಲಾದರೂ ಸಿಗ್ಬೋದು. ಹೀಗಾಗಿ ಜೊತೆಗೆ ಇದಾದ ನಂತರ ಇನ್ನೊಂದೇನು ಅಂತಂದರೆ, ಅವತ್ತು ಜೂನ್ 11ರಂದು ದರ್ಶನ್ ಅವರು ಅರೆಸ್ಟ್ ಆಗ್ತಾರೆ. ಆದರೆ ಹಿಂದಿನ ದಿನ ಈ ಡೆವಿಲ್ ಸೆಕೆಂಡ್ ಶೆಡ್ಯೂಲ್ ಶೂಟ್ ಸ್ಟಾರ್ಟ್ ಆಗಿರುತ್ತೆ. ಹೀಗಾಗಿ ಅವರು ಆಚೆ ಬಂದರೂ ಕೂಡ ಮೈಸೂರಿನಲ್ಲಿ ಏನು ಶೂಟ್ ಆಗಬೇಕಾಗಿತ್ತು ಅದಾದ ನಂತರ ಅವರು ಬ್ಯಾಂಕಾಕ್ಗೆ ತೆರಳಬೇಕಾಗಿರುತ್ತೆ. ಆಲ್ಮೋಸ್ಟ್ ಡೆವಿಲ್ ಎಲ್ಲ ಶೂಟಿಂಗ್ನ ಕೂಡ ಜಾಸ್ತಿ ವಿದೇಶದಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿರೋವಂಥದ್ದು ಚಿತ್ರತಂಡ. ಮೊನ್ನೆ ಅವರು ಬ್ಯಾಂಕಾಕ್ಗೆ ಹೋಗಬೇಕಾಗಿತ್ತು, ಅಂದರೆ ಸೆಕೆಂಡ್ ಶೆಡ್ಯೂಲ್ ಮುಗಿಸ್ಕೊಂಡು ಬ್ಯಾಂಕಾಕ್ಗೆ ಹೋಗಿ ಅಲ್ಲಿ 3rd ಶೆಡ್ಯೂಲ್ ಪ್ಲ್ಯಾನ್ ಮಾಡಿದರು. ಸೊ ಈಗ ಅವರು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರು ಇರೋ ಕಾರಣಕ್ಕೆ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗಿರೋವಂಥದ್ದು. ಜೊತೆಗೆ ಅವರು ಏನಾದರೂ ಮತ್ತೆ ವಿದೇಶಕ್ಕೆ ಹೋಗಬೇಕು ಅಂತಂದರೆ ದರ್ಶನ್ ಅವರು ಕೊಲೆ ಆರೋಪಿ ಆಗಿರೋದ್ರಿಂದ ಪಾಸ್ಪೋರ್ಟ್ನ ವಶಪಡಿಸ್ಕೊಳ್ತಾರೆ. ಜೊತೆಗೆ ಚಿತ್ರತಂಡ ಅನುಮತಿ ಕೇಳಿದ್ರು ಸಹ ಕೋರ್ಟ್ಗೆ, ಅವರು ಅನುಮತಿ ಕೊಟ್ಟರೂ ಸಹ ಸಾಕಷ್ಟು ಷರತ್ತುಗಳು ಇರ್ತವೆ. ಅಂದರೆ ಕೊಲೆ ಆರೋಪಿನ ವಿದೇಶಕ್ಕೆ ಕಳಿಸೋದಕ್ಕೆ ಅನುವು ಮಾಡಿಕೊಡೋದಿಲ್ಲ. ಆದರೆ ಕೊಟ್ಟರೂ ಸಹ ಸಾಕಷ್ಟು ನಿಬಂಧನೆಗಳಿರುತ್ತೆ. ಜೊತೆಗೆ ಚಿತ್ರತಂಡದ ಮೇಲೆ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ಅಂದರೆ ಏನೇ ಆದರೂ ಅಲ್ಲಿ ಏನೇ ಸಮಸ್ಯೆಗಳಾದರೂ ಕೂಡ ಚಿತ್ರತಂಡದ ಮೇಲೆ ಬರುತ್ತೆ. ಹೀಗಾಗಿ ಸಾಕಷ್ಟು ಪ್ರಾಬ್ಲಮ್ಮು ಈಗ ಇರೋವಂಥದ್ದು ಚಿತ್ರತಂಡಕ್ಕೆ. ಹೀಗಾಗಿ ಪ್ರಕಾಶ್ ಅವರು ಕಂಗೆಟ್ಟಿರುವಂಥದ್ದು. ಯಾಕಂದರೆ ಪ್ರಕಾಶ್ ಅವರು ಈ ಸಿನಿಮಾಗೆ ಜಸ್ಟ್ ನಿರ್ದೇಶಕ ಅಲ್ಲ, ನಿರ್ಮಾಪಕ ಕೂಡ ಹೌದು. ಈಗ ಆಲ್ರೆಡಿ 35 ಕೋಟಿ ಸಿನಿಮಾಗೆ ಬಂಡವಾಳವನ್ನು ಹೂಡಿದ್ದಾರೆ. ಜೊತೆಗೆ ದರ್ಶನ್ ಅವ್ರಿಗೆ ಬರೋಬ್ಬರಿ 22 ಕೋಟಿ ಸಂಭಾವನೆ ಕೂಡ ನೀಡಿರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಏನು ಡೆವಿಲ್ ಪರಿಸ್ಥಿತಿ ಚಿಂತಾಜನಕವಾಗಿರುವಂಥದ್ದು. ಅಕಸ್ಮಾತ್ ಅವರು ಏನಾದರೂ ಬೇಲ್ ಸಿಕ್ಕಿ ಬಂದರೂ ಕೂಡ ವಿದೇಶಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಜೊತೆಗೆ ಇನ್ನೂ ಚಿತ್ರತಂಡ ರಂಗದ ಬಗ್ಗೆ ಹೇಳೋದಾದರೆ, ಈ ಚಿತ್ರರಂಗ ಈಗ ಆಲ್ರೆಡಿ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿರೋ ICUನಲ್ಲಿರುವಂಥದ್ದು. ಯಾಕಂದರೆ ಸಿನಿಮಾಗಳು ಬರ್ತಿಲ್ಲ, ಜನರು ಥಿಯೇಟರ್ಗೆ ಬರ್ತಿಲ್ಲ. ಈ ದರ್ಶನ್ ಸಿನಿಮಾಗಳು ಬರೋದಕ್ಕೆ ಕಾಯ್ತಾ ಇದ್ವು ಥಿಯೇಟರ್ಗಳು. ಸೊ ಹೀಗಾಗಿ ಸಾಕಷ್ಟು ಲಾಸ್ ಅಂತಾನೆ ಹೇಳ್ಬೋದು ರಂಗನಾಥ್. ಓಕೆ, ಥ್ಯಾಂಕ್ ಯು ಮಂಗಳಾ, ಥ್ಯಾಂಕ್ ಯು ವೆರಿ ಮಚ್.